ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಏನಪ್ಪ ಯತೀಶ್ ಕನ್ನಡಿಗ ಬೆಳಗ್ಗೆ ಎದ್ದು ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಹಾಸನಾಗ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡು ಸಂತೋಷ್ ಅಂತ ಹೇಳಿ ಅವ್ರ ಮಗುದು ಇವತ್ತು 1 ಇಯರ್ಸ್ ಬರ್ತ್ಡೇ ಸೆಲೆಬ್ರೇಷನ್ನು. ಮಗು ನೋಡೋಕೆ ನಾನು ಹೋಗೇ ಇಲ್ಲ, ಮಗು ಆದಾಗಿಂದನು. ಅದಕ್ಕೋಸ್ಕರ ಈಗ ಬರ್ತ್ಡೇ ಸೆಲೆಬ್ರೇಷನ್ ಹೋಗ್ತಾ ಇದ್ದೀನಿ. ಹಂಗೆ ತುಂಬ ದಿನ ಆಯಿತು ಅವನು ನೋಡಿ. ಅವ್ನು ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದ, ಬೆಂಗಳೂರು ಬಿಟ್ಟು ಈಗ ಊರಲ್ಲಿ ಸೆಟ್ಲಾಗಿದ್ದಾನೆ. ಅದಕ್ಕೋಸ್ಕರ ಈಗ ಮಗು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೊರಟಿದ್ದೀನಿ. ಏನಂದರೆ ನನ್ನ ಕ್ಲೋಸ್ ಫ್ರೆಂಡು ಹೆಸರು ಸಂತೋಷ್ ಅಂತ. ಈಗ ಗಾಡಿ ತಂದು ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮಾಡಿ ಬಸ್ ಹತ್ತಕ್ಕೆ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಇನ್ನೊಬ್ಬ ಫ್ರೆಂಡು ಇಬ್ಬರೇ ಹೋಗ್ತಾ ಇರೋದು. ಇಬ್ಬರಿಗೆ ಕಾರ್ ಯಾಕೆ ಸುಮ್ಮನೆ ಡೀಸಲ್ ವೇಸ್ಟು ಅಂದ್ಬಿಟ್ಟು ಈಗ ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ವಿ. ಅವ್ರು ಹಂಗೆ ಮೆಜೆಸ್ಟಿಕ್ ಬರ್ತಾನೆ, ಅಲ್ಲೋಗಿ ಭೇಟಿ ಆಗ್ತೀನಿ. ನಮ್ಮ ಫ್ರೆಂಡ ಮಸ್ತಾಮಿ ಅಂತೇಳಿ ಅವನು ಮೆಜೆಸ್ಟಿಕಲ್ಲಿ ಸಿಗ್ತಾನೆ, ನಾನು ಮೆಜೆಸ್ಟಿಕ್ ಹೋಗ್ತೀನಿ. ಇಬ್ಬರು ಅಲ್ಲಿಂದ ಹಾಸನ ನಾನ್ ಸ್ಟಾಪ್ ಬಸ್ ಹತ್ಕೊಂಡು ಹಾಸನ ಸಿಟಿಲೇ ಫಂಕ್ಷನ್ ಇರೋದು ಹೋಗ್ತಾಯಿದ್ವಿ. ಆಮೇಲೆ ಇನ್ನೊಂದು ನನ್ನ ಫ್ರೆಂಡು ಸಂತೋಷ್ ಇದ್ದಾನಲ್ಲ, ಅವನು ಅಪ್ಪಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್. ಪವರ್ ಸ್ಟಾರ್ ಅವ್ರನ್ನ ಅಪ್ಪಟ ಅಭಿಮಾನಿ ಅವನು. ಅವ್ನ ಕಾರ್ ಮೇಲೆ ಪರಮಾತ್ಮ ಅಂತ ಹೆಸರು ಹಾಕಿಸ್ಕೊಂಡಿದ್ದಾನೆ. ಸುಸ್ತಾಗ್ಬಿಡ್ತು ಸ್ಕೈ ವಾಕತ್ತು ಬರೋ. ಎಲ್ಲರೂ ಅವನ್ನ ಪರಮಾತ್ಮ ಅಂತ ಕರೀತಾರೆ. ಹಂಗಾಗಿ ಅವನ್ನ ಎಲ್ಲರೂ ಪರಮಾತ್ಮ ಅಂತಾರೆ. ತುಂಬ ದಿವಸ ಆಯಿತು ಅವನ್ನ ಭೇಟಿಯಾಗಿ. ಬೆಂಗಳೂರು ಬಿಟ್ಟು ಹೋಗಿ ಅದು 1 ವರ್ಷ ಆಯ್ತಾ ಬಂತು, 1 ವರ್ಷನೇ ಮೇಲಾಯಿತು. ಈಗ ನಾನು ಅವನ್ನ ಹಂಗೆ ಭೇಟಿಯಾಗಿ ಪಾಪುನ ಮಾತಾಡ್ಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕು. ಈಗ ಹೊರಟಿದ್ದೀನಿ. ಈಗ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹಾಸನ ಸ್ಟಾಪ್ ಬಸ್ ಹೋಗ್ಬೇಕು. ಹಂಗೆ ವೀಡಿಯೋ ಮಾಡ್ತಾಯಿರ್ತೀನಿ, ನೋಡ್ತಾಯಿರಿ ಗೈಸ್. ಮೆಜೆಸ್ಟಿಕ್ ಬಂದು ಇರೋದಾಯಿತು. ಈಗ ನನ್ನ ಫ್ರೆಂಡ್ ಬರ್ತಾಯಿದ್ದಾನೆ, ಅವನ್ನ ತೋರಿಸ್ತೀನಿ. ಬನ್ನಿ ಗೈಸ್, ಅವನ್ನ ತೋರಿಸ್ತೀನಿ. ಅವನು ಕರೆಕ್ಟ್ ಟೈಮ್ ಬಂದಿದ್ದಾನೆ, ನಾನು ಕರೆಕ್ಟ್ ಟೈಮ್ ಬಂದಿದ್ದೀನಿ. ಇನ್ನೂ ಕರೆಕ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಫ್ರೆಂಡು ಇಲ್ಲಿಟ್ಟಿದ್ದಾರೆ ನೋಡಿ, ವೈಟ್ ಶರ್ಟು, ಜೋಬ್ ಹೊಡಕ್ಕೆ ಕೈ ಹಾಕ್ಕೊಂಡು ಹಿಂಗೆ ಸ್ಟೈಲಾಗಿ ನಿಂತಿದ್ದಾರೆ ಯಜಮಾನ್ರು. ಇವರೇ ಗೈಸ್ ಫ್ರೆಂಡ್ ಸಿಕ್ಕಿದ್ದಾಯಿತು. ಇಬ್ಬರು ಕಾಫಿ ಕುಡಿದು ಬಸ್ಸು ಬಂತು, ನಾನ್ ಸ್ಟಾಪ್ ಬಸ್ ಹತ್ತಿದ್ದಾಯಿತು. ಈಗ ಹೊರಟಿದೆ ಬಸ್ಸು. 9:30ಗೆ ಹಾಸನ ತಲುಪುತ್ತೆ ಅಂತ ಹೇಳಿದ್ದಾರೆ. ಈಗ ಟೈಮು 6:30 ಕರೆಕ್ಟಾಗಿ. 6:30ಗೆ ಹೊಡ್ತೀನಿ ಅಂತ ಹೇಳಿದ್ದ. 6:30ಗೆ ಹೊರಟಿದೆ ಗಾಡಿ. ನಾನು ನಮ್ಮ ಫ್ರೆಂಡು ಹೊರಟಿದ್ದೀವಿ ಗೈಸ್. ನಾವು ಹೊರಟಿದ್ದಿರೋ ಬಸ್ಸು ಈಗ ತಿಂಡಿಗೆ ನಿಲ್ಲಿಸಿದೆ. ಯಡಿಯೂರು ಬಿಟ್ಟು ಮುಂದೆ ನೋಡಿ, ಇದೇ ನಮ್ಮ ಬಸ್ಸು ಅಶ್ವಮೇಧ. ನಾವು ಈ ಬಸ್ಸು ಓಡ್ತಾ ಇರೋದು. ಈಗ ತಿಂಡಿ ನಿಲ್ಲಿಸಿದೆ. ಯಡಿಯೂರಿಂದ ಒಂಚೂರು ಮುಂದೆ ಬಂದು ನೋಡಿ ಗೈಸ್, ಇದೆ ಶಾಂತಿ ಸಾಗರ್ ಹೋಟ್ಲು ಅಂತ ಹೇಳಿ ನಾವು ಹೊಟ್ಟಿರೋ ಬಸ್ಸು. ಇದು 2422 ಗಾಡಿ ನಂಬರು. ಹಾಸನ ಬೆಂಗಳೂರು ಟು ನಾನ್ ಸ್ಟಾಪ್. ಹೋಟ್ಲು ಬಂದು ಶಾಂತಿ ಸಾಗರ್. ಗೈಸ್ ಫೈನಲಿ ಹಾಸನ ಬಂದಾಯಿತು.
ಹಾಸನ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡ್ ನೋಡಿ ಗೈಸ್ ಇದೆ. ಇನ್ನೇನು ಇಳಿಬೇಕು ನಾವು ಈಗ. ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತದೆ ಬಸ್ಸು ನೋಡಿ. KSRTC ಹಾಸನ ಬಸ್ ಸ್ಟ್ಯಾಂಡ್. ಗೈಸ್ ಫೈನಲಿ ನಾವು ಹಾಸನ ರೀಚ್ ಆದ. ಪಾಟಿಯಾಲ್ ಹತ್ರನೂ ಬಂದಿದ್ದೀವಿ. ಇಲ್ಲಿ ಬೆಂಗಳೂರಿಂದ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ಅಲ್ಲಿ ಕಾರಲ್ಲಿ 3 ಜನ ಬಂದಿದ್ದಾರೆ. ಸಂಜಯ್, ಆಮೇಲೆ ಮುರಳಿ ಅಣ್ಣ, ಆಮೇಲೆ ಆವಣ್ಣನ ಹೆಸರೇನು ಗೊತ್ತಿಲ್ಲ ನನಗೆ, ಪೂಜಾರಂತೆ. ಇವರೆಲ್ಲ ಕಾರಲ್ಲಿ ಬೆಳಗ್ಗೆ ಹೊರಟಿ ಬಂದಿದ್ದಾರೆ. ನಾವು ಬಸ್ಸಲ್ಲಿ ಬಂದಿದ್ವಿ. ನೋಡ್ರಿ, ಇವರು ಬೀಗರು ನೋಡೋಕ್ಕೆ ಹೊಸ ಶರ್ಟು, ಹೊಸ ಚಪ್ಪಲು, ಹೊಸ ಪ್ಯಾಂಟು ಹಾಕ್ಕೊಂಡು ಮಿಂಚ್ತಾವ್ರೆ. ಬಾಡಿ ಮಾತ್ರ ಹಳೇದು ನೋಡಿ ಗೈಸ್. ಇನ್ನು ಅವರೇ ಬಂದಿಲ್ಲ, ನಾವೇ ಮುಂಚೆ ಬಂದು ಡೋರ್ ಹತ್ರ ಕಾಯ್ತಾ ಇದ್ದೀವಿ ನೋಡಿ. ಮುಳ್ಳಿ ಹಣ್ಣಿಗೆ ಒಂದು ಎಣ್ಣೆ ಯಾವ್ದಾದ್ರು ಇದ್ರೆ ನೋಡಿ, ಊರು ಬಂದು ತುಮಕೂರು ಯಾವ್ದು ಎಣ್ಣಿದ್ರೆ ನೋಡಿ ಹೇಳಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಬೆಂಗಳೂರು. ಊಟ ಹಾಸನದಲ್ಲೇ ಮುಗಿಸ್ಕೊಂಡು ಈಗ ಫ್ರೆಂಡ್ ಕಾರಲ್ಲೇ ಹೊರಟಿದ್ದೀವಿ ಬೆಂಗಳೂರಿಗೆ. ಇಲ್ಲಿಂದ 3 ಅವರ್ ಬೆಂಗಳೂರು. ನಾನೊಂದು 6 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಬೆಂಗಳೂರಿಗೆ. ಪಾರ್ಟಿ ಅಂತ ಅವ್ರು ಹುಡುಗರಲ್ಲ, ಪಾರ್ಟಿ ಏನು ಬೇಡ ಅಂತ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಪಾರ್ಟಿ ಮಾಡ್ತಾರೋ ಇಲ್ಲ ಹಂಗೆ ಸೀದಾ ಬೆಂಗಳೂರಿಗೆ ಹೋಗ್ತಾರೋ ನೋಡೋಣ. ನಮ್ಮದೆಲ್ಲ ತೋರಿಸ್ತಾ ಕಣಪ್ಪ, ನಮ್ಮ ಬಾಬು ಸ್ವಲ್ಪ ಜನಕ್ಕೆ ಇದೊಂದು ಬೇರೆ ವಿಡಿಯೋ ಮಾಡಿದ್ದೀವಿ ಕಣ. ಏನು ಅಷ್ಟೆಲ್ಲ ಬಿಡೋಣ ಅಂತ ಮುರಳಿಣ ಹೇಳ, ಹೆಂಗಿತ್ತು ಫಂಕ್ಷನು? ಹಿಂಗೆ ನಿಮ್ಮ ದೋಸ್ತನ ಭೇಟಿಯಾಗಿ ಏನನ್ಸ್ತು? ದೋಸ್ತನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಾವು ಹೋಗಿದ್ದಕ್ಕೆ ಅವನು ತುಂಬಾ ಖುಷಿ ಪಟ್ಟ. ಓಕೆ. ಆದ್ರೂ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗಿದ್ದಕ್ಕೆ ಅವನಿಗೆ ತುಂಬಾ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ಬಾಬಾ ಬಂದು ನಮ್ಗೆ ಇನ್ನೂ ಖುಷಿ ಆಯ್ತು. ನಿಮ್ ಬೀಗ್ರಿ ನೋಡಿ ಎಷ್ಟು ಖುಷಿ ಆಯ್ತ್ರಿ. ಬೀಗ್ರಿಗೆ ಏನಪ್ಪಾ ಅಂದ್ರೆ ಹೇಳ್ತೀನಿ ಕೇಳು, ಬೀಗ್ರಿಗೆ ಒಂದು ಪ್ರಾಬ್ಲಮ್ ಆಯ್ತು. ಅವ್ನು ಅಗ್ರಿಮೆಂಟ್ ಮಾಡ್ಕೊಡ್ಲಿಲ್ಲ, ಅದರಿಂದ ಅವರು ಮುಯ್ಯಾಕ ಹಿಂದೆ ಮುಂದೆ ನೋಡ್ತಿದ್ರು, ಬೇಡವಾ ಅಂತ. ಸಂಜಯ್ನು ಅಲ್ಲಿಂದ ಗಾಡಿ ಓಡಿಸ್ಕೊ ಬರ್ತಾ ಇದ್ದಾನೆ ಅವನೇ ಒಬ್ನೇ, ಯಾರು ಗಾಡಿ ಓಡಿಸ್ಲೇ ಇಲ್ಲ. ಆದ್ರೂ 1000 ಕಿಲೋಮೀಟರ್ 500 ಕಿಲೋಮೀಟರ್